5G ಸ್ಪೆಕ್ಟ್ರಮ್ ಆಕ್ಷನ್ ಮುಗಿತಾ ಬಂತು. ಇದರಲ್ಲಿ ಏರ್ಟೆಲ್, ವೋಡಾಫೋನ್ ಐಡಿಯಾ, ರಿಲಯನ್ಸ್ ಜಿಯೋ, ಅದಾನಿ ಗ್ರೂಪ್ ಇವರೆಲ್ಲ ಭಾಗವಹಿಸಿದ್ದಾರೆ. ಇದರಿಂದ ಭಾರತ ಸರ್ಕಾರಕ್ಕೆ 4 ಲಕ್ಷ ಕೋಟಿಯಷ್ಟು ಇನ್ಕಮ್ ಬರುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಈ ಸ್ಪೆಕ್ಟ್ರಮ್ ಅಂದ್ರೇನು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂದ್ರೇನು? ಮೊಬೈಲ್ ಬ್ಯಾಂಡ್ ರೇಡಿಯೋ ವೇವ್ ಯಾಕೆ ಲೈಟ್ ವೇವ್ ಅಂದ್ರೇನು? ಬನ್ನಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಭೂಗೋಳ ಚಾನಲ್ಗೆ ಸ್ವಾಗತ. ವಿಡಿಯೋ ಒಳಗೆ ಹೋಗೋಣ. ವಿದ್ಯುತ್ ಕಾಂತಿ ಅಲೆಗಳು ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ನಮ್ಮ ಸುತ್ತಲೂ ಇರುವಂಥದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನೋದು. ಬಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಫುಲ್ ನಮಗೆ ಕಾಣುತ್ತಾ ಅಂತಂದರೆ ಇಲ್ಲ, ಎಲ್ಲ ಕಾಣಲ್ಲ. ನಮಗೆ ಕಾಣುವಂಥದ್ದು ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವಲ್ಲಿ ಒಂದು ಪುಟ್ಟ ಪೋರ್ಷನ್ ಮಾತ್ರ ನಮಗೆ ಕಾಣುವಂಥದ್ದು. ಸೊ ಸರ್ಕಾರ ಹೇಗೆ ಮರಳು, ನೀರು ಇದೆಲ್ಲ ಪ್ರಕೃತಿಯ ಆಸ್ತಿ ಅಲ್ವಾ. ಬಟ್ ಸರ್ಕಾರ ಇದು ತನ್ನ ಸಂಪತ್ತು ಅಂತ ಅಂದ್ಕೊಂಡು ಇದನ್ನು ಇಟ್ಕೊಂಡು ವ್ಯಾಪಾರ ಮಾಡುತ್ತೆ. ಅದೇ ರೀತಿ ಗಾಳಿ ಕೂಡ ಪ್ರಕೃತಿಯ ಒಂದು ಆಸ್ತಿನೇ. ಬಟ್ ಸರ್ಕಾರ ತನ್ನ ಸಂಪತ್ತಂತ ಹೇಳಿ ಈ ಗಾಳಿಯನ್ನು ಇಟ್ಕೊಂಡು ವ್ಯಾಪಾರ ಮಾಡುತ್ತಲ್ಲ, ಅದೇ ಆ ಸ್ಪೆಕ್ಟ್ರಮ್ ಅಂತ ಹೇಳೋದು. ನಮ್ಮ ಸುತ್ತಲಿರುವಂಥದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತ ಹೇಳಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಲೈಟ್ ವೇವ್ ಅಂತ ಏನು ಹೇಳ್ತೀವಿ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವೇನೆ. ಸೊ ಏನಕ್ಕಿದೆಲ್ಲ ಈ ಲೈಟ್ ಟ್ರಾವೆಲ್ ಆಗಬೇಕಾದ್ರೆ ಒಂದು ವೇವ್ ಫಾರ್ಮಲ್ಲೇ ಟ್ರಾವೆಲ್ ಆಗುತ್ತೆ. ಏನಕ್ಕೆ ಅಂದರೆ ನಮ್ಮ ಅಟ್ಮಾಸ್ಫಿಯರಲ್ಲಿ ಏರ್ ಮಾಲಿಕ್ಯೂಲ್ಸ್ ಇರುತ್ತೆ. ಏರ್ ಮಾಲಿಕ್ಯೂಲ್ಸ್ ಇದ್ದರೆ ಅಲ್ಲಿ ಪ್ರೆಷರ್ ಇರುತ್ತೆ. ಸೊ ಲೀನಿಯರಾಗಿ ಆ ಲೈಟ್ ಪಾರ್ಟಿಕಲ್ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಆ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಪ್ರೆಷರ್ ಕ್ರಿಯೇಟ್ ಆಗೋದ್ರಿಂದ ಅದು ಒಂದು ವೇವ್ ಫಾರ್ಮಲ್ಲಿ ಮಾತ್ರ ಟ್ರಾವೆಲ್ ಮಾಡೋಕ್ಕೆ ಸಾಧ್ಯ. ಹೇಗೆ ಸಮುದ್ರದಲ್ಲಿ ಅಲೆಗಳೆಲ್ಲ ಬರುತ್ತಲ್ಲ, ಅಲ್ಲಿ ಪ್ರೆಷರ್ ಇರೋದ್ರಿಂದ ಅಲ್ಲೊಂದು ಅಲೆಗಳು ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಲೈಟು ಸಹ ಅಥವಾ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಏನಿದೆ ಆ ಪ್ರೆಷರ್ನಿಂದಾಗಿ ಒಂದು ವೇವ್ ಫಾರ್ಮಲ್ಲಿ ಮಾತ್ರ ಟ್ರಾವೆಲ್ ಮಾಡೋಕ್ಕೆ ಸಾಧ್ಯ. ಸೌಂಡ್ ವೇವ್, ರೇಡಿಯೋ ವೇವ್ ಎಲ್ಲ ಒಂದು ವೇವ್ ಫಾರ್ಮ್ ಇರೋದಕ್ಕೆ ಕಾರಣ ಏನು ಅಂದರೆ ಅಟ್ಮಾಸ್ಫಿಯರಲ್ಲಿ ಏರ್ ಮಾಲಿಕ್ಯೂಲ್ಸ್ ಇದೆ, ಅದರಿಂದ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಸರಿ, ಇವಾಗ ನಾವು ಸಬ್ಜೆಕ್ಟಿಗೆ ಬರೋಣ. ಈ ಲೈಟ್ ಅನ್ನೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಏನಿದೆ, ಈ ಲೈಟಿಗೆ ಒಂದು ತರಹದ ಕ್ಯಾರೆಕ್ಟರ್ ಇದೆ. ಈ ಕ್ಯಾರೆಕ್ಟರು, ಈ ಲೈಟು ಯಾವ ಫ್ರೀಕ್ವೆನ್ಸಿಯಲ್ಲಿ ಟ್ರಾವೆಲ್ ಆಗುತ್ತೆ ಅದರ ಮೇಲೆ ಅದರ ಕ್ಯಾರೆಕ್ಟರ್ ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ನಾವು ಫಸ್ಟು ಫ್ರೀಕ್ವೆನ್ಸಿ ಏನು ಅಂತ ಅರ್ಥ ಮಾಡ್ಕೋಬೇಕು. ಒಂದು ಫ್ರೀಕ್ವೆನ್ಸಿ ಅಂದ್ರೇನು? ಇವಾಗ 1 ಸೆಕೆಂಡಲ್ಲಿ ಒಂದು ವೇವ್ ಫಾರ್ಮ್ ಬಂತು ಅಂದ್ಕೊಳ್ಳಿ. ಅಂದರೆ ಒಂದು ಪೆಂಡುಲಮ್ಮು ಒಂದು ಕಡೆ ಹೋಗಿ ವಾಪಸ್ ಬರುತ್ತಲ್ಲ, ಅದು ಒಂದು ಸೈಕಲ್ ಅಂತ ಅಂದರೆ, ಅದೇ ರೀತಿ 1 ಸೆಕೆಂಡಲ್ಲಿ ಒಂದು ವೇವ್ ಫಾರ್ಮ್ ಬಂದರೆ ಅದು ಒಂದು ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಅದನ್ನು ಹರ್ಟ್ಸಲ್ಲಿ ಮೆಜರ್ ಮಾಡ್ತಾರೆ. ಸೊ 1 ಸೆಕೆಂಡಲ್ಲಿ 1 ಹರ್ಟ್ಸ್ ಅಂದರೆ ಅಲ್ಲಿ 1 ವೇವ್ ಫಾರ್ಮ್ ಬಂದಿದೆ ಅಂತ ಅರ್ಥ. ಅದೇ ರೀತಿ 1 ಸೆಕೆಂಡಲ್ಲಿ 2 ವೇವ್ ಫಾರ್ಮ್ ಬಂತು ಅಂತಂದರೆ ಅಲ್ಲಿ 2 ಹರ್ಟ್ಸ್ ಅಂತ ಅರ್ಥ. 1 ಸೆಕೆಂಡಲ್ಲಿ 10 ವೇವ್ ಫಾರ್ಮ್ಸ್ ಬಂತು ಅಂತಂದರೆ ಅದು 10 ಹರ್ಟ್ಸ್ ಅಂತ ಅರ್ಥ. ಈ ಲೈಟಿಗೆ ಅದು ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ಟ್ರಾವೆಲ್ ಆಗ್ತಾ ಇದೆ ಅದರ ಮೇಲೆ ಅದರ ಕ್ಯಾರೆಕ್ಟರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಲೈಟ್ ವೇವ್ ಒಂದು ವೇಳೆ 1 ಸೆಕೆಂಡಲ್ಲಿ 430 ಟೆರಾ ಹರ್ಟ್ಸ್ ಅಷ್ಟು ಸೈಕಲ್ಸ್ ವೇವ್ ಫಾರ್ಮ್ ಆಯಿತು ಅಂತಂದರೆ ಆ ಲೈಟು ನಮ್ಮ ಕಣ್ಣಿಗೆ ರೆಡ್ ಕಲರಲ್ಲಿ ಕಾಣುತ್ತೆ. ಅದೇ ರೀತಿ ಒಂದು ಲೈಟ್ ವೇವು 1 ಸೆಕೆಂಡ್ಗೆ 750 ಟೆರಾ ಹರ್ಟ್ಸ್ ಅಷ್ಟು ವೇವ್ ಫಾರ್ಮ್ಸ್ ಸೈಕಲ್ಸ್ ಫಾರ್ಮ್ ಮಾಡ್ತು ಅಂತಂದರೆ ಆ ಲೈಟು ನಮಗೆ ವೈಲೆಟ್ ಕಲರಲ್ಲಿ ಕಾಣುತ್ತೆ. ವಿಬ್ಗ್ಯಾರ್ ಅಥವಾ ವಿಬ್ಜ್ಯಾರ್ ಅನ್ನೋದನ್ನ ನಾವು ಕೇಳಿರ್ತೀವಿ. ಸೊ ನಮಗೆ ಕಾಣುವಂತಹ ಲೈಟ್ ಏನಿದೆ ಅದು ಈ ವಿಸಿಬಲ್ ಲೈಟು ಬರೀ ಈ ವೈಲೆಟಿಂದ ರೆಡ್ ಯಾವ ಫ್ರೀಕ್ವೆನ್ಸಿಲಿದೆಯೋ 430 ಟೆರಾ ಹರ್ಟ್ಸಿಂದ 750 ಟೆರಾ ಹರ್ಟ್ಸ್ ಮಾತ್ರ ನಮ್ಮ ಕಣ್ಣಿಗೆ ಕಾಣುವಂಥದ್ದು. ಸೊ ನಾವು ನೋಡುವಂಥ ಕಲರ್ಸ್ ಎಲ್ಲ ಈ ಕಾಂಬಿನೇಷನಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು. ಅದೆಲ್ಲ ಇರುವಂಥ ಫ್ರೀಕ್ವೆನ್ಸಿ ಈ 430ರಿಂದ 750 ಟೆರಾ ಹರ್ಟ್ಸೇನೆ. ಸೊ 430 ಟೆರಾ ಹರ್ಟ್ಸ್ ಅಂದರೆ ರೆಡ್ ಅಂತ ಹೇಳಿದೆ. ಒಂದು ವೇಳೆ ಇದಕ್ಕಿಂತ ಕಮ್ಮಿ ಇದ್ದರೆ ಅದು ಆ ರೆಡ್ ಅನ್ನೋದು ಇನ್ಫ್ರಾರೆಡ್ ಆಯಿತು. ಒಂದು ವೇಳೆ 750 ಟೆರಾ ಹರ್ಟ್ಸ್ ಅನ್ನೋದು ವೈಲೆಟ್ ಅಂತ ಹೇಳಿದೆ. ಅದಕ್ಕಿಂತ ಜಾಸ್ತಿ ಆದರೆ ಅದು ಅಲ್ಟ್ರಾ ವೈಲೆಟ್ ಆಗುತ್ತೆ. ನಮ್ಮ ಕಣ್ಣಿಗೆ ಇನ್ಫ್ರಾರೆಡ್ ಏನೂ ಕಾಣಲ್ಲ, ಇಲ್ಲಿ ಅಲ್ಟ್ರಾ ವೈಲೆಟು ಕಾಣಲ್ಲ. ಸೊ ನಮಗೆ ಕಾಣುವಂಥದ್ದೆಲ್ಲ ಈ ವಿಸಿಬಲ್ ಲೈಟ್, ಈ ರೆಡ್ಡಿಂದ ವೈಲೆಟ್ ಈ ರೇಂಜಲ್ಲಿ ಈ ಲೈಟ್ ಪಾಸ್ ಆದರೆ ಮಾತ್ರ ನಮ್ಮ ಕಣ್ಣಿಗೆ ಕಾಣಕ್ಕೆ ಸಾಧ್ಯ. ಈ ಲೈಟ್ ವೇವ್ ಅನ್ನೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ನ ಒಂದು ಭಾಗ. ಎಕ್ಸ್ರೇ ಕೂಡ ಒಂದು ಥರದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವೇನೆ. ಸರಿ, ನಾವಿವಾಗ ಲೈಟ್ ವೇವ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಫ್ರೀಕ್ವೆನ್ಸಿ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಹರ್ಟ್ಸ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಸರಿ, ಆವಾಗ ರೇಡಿಯೋ ವೇವ್ಸ್ ಅಂದರೆ ಏನು? ಈ ರೇಡಿಯೋ ವೇವ್ ಸಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವೇನೆ. ಈ ಲೈಟ್ ವೇವ್ ಹೇಗೆ 430 ಟೆರಾ ಹರ್ಟ್ಸಿಂದ 750 ಟೆರಾ ಹರ್ಟ್ಸಲ್ಲಿ ಆಪ್ರೇಟ್ ಆಗುತ್ತೋ ಅದೇ ರೀತಿ ರೇಡಿಯೋ ವೇವ್ಸ್ ಕೂಡ ಒಂದು ತರಹದ ಫ್ರೀಕ್ವೆನ್ಸಿಯಲ್ಲಿ ಆಪ್ರೇಟ್ ಆಗುವಂಥದ್ದು. ಉದಾಹರಣೆಗೆ ಹೇಳಬೇಕು ಅಂದರೆ 85 ಮೆಗಾ ಹರ್ಟ್ಸಿಂದ 110 ಮೆಗಾ ಹರ್ಟ್ಸ್ ಇದೆಯಲ್ಲ, ಇದರಲ್ಲಿ ಆಪ್ರೇಟ್ ಆಗುವಂಥ ರೇಡಿಯೋ ವೇವ್ಸ್ನ FM ಬ್ಯಾಂಡ್ ಅಂತ ಹೇಳ್ತೀವಿ. ನಾವು ಕೇಳುವಂಥ FM ಸ್ಟೇಷನ್ಸ್ ರೇಡಿಯೋ ಮಿರ್ಚಿ, ಬಿಗ್ FM, ರೆಡ್ FM ಎಲ್ಲ ಈ 85 ಮೆಗಾ ಹರ್ಟ್ಸಿಂದ 110 ಮೆಗಾ ಹರ್ಟ್ಸ್ ಇದೆಯಲ್ಲ ಈ ರೇಂಜಲ್ಲಿ ಆಪ್ರೇಟ್ ಆಗುವಂಥದ್ದು. ಸೊ ಒಂದೊಂದು FM ಸ್ಟೇಷನ್ಗೂ 0.8 ಮೆಗಾ ಹರ್ಟ್ಸ್ ಅಷ್ಟು ಬ್ಯಾಂಡ್ ಕೊಟ್ಟಿರ್ತಾರೆ. ಕಾರಣ ಏನಕ್ಕೆ ಅಂದರೆ ಈ 85 ಮೆಗಾ ಹರ್ಟ್ಸಿಂದ 110 ಮೆಗಾ ಹರ್ಟ್ಸ್ ಇದೆಯಲ್ಲ, ಅಂದರೆ 25 ಮೆಗಾ ಹರ್ಟ್ಸ್ನ FM ಬ್ಯಾಂಡ್ ಅಂತ ಹೇಳ್ತಾರೆ. ಇದರಲ್ಲಿ ಒಂದೊಂದಕ್ಕೂ 0.8 ಮೆಗಾ ಹರ್ಟ್ಸ್ ಅಂತ ಒಂದೊಂದು FM ಸ್ಟೇಷನ್ಗೂ ಕೊಟ್ಟಿರ್ತಾರೆ. ಕಾರಣ ಅದು ಪ್ರಾಪರಾಗಿ ರೆಗ್ಯುಲೇಟ್ ಆಗಿರಬೇಕು ಅಂತ. ಯಾಕೆಂದರೆ ಈ 25 ಮೆಗಾ ಹರ್ಟ್ಸ್ ಏನಿದೆ ಇದನ್ನು ಎಲ್ಲ ಸ್ಟೇಷನ್ಗೂ ಡಿವೈಡ್ ಮಾಡಿದ್ರೆ ಅಥವಾ ಎಲ್ಲ ಸ್ಟೇಷನ್ಗೂ 25 ಮೆಗಾ ಹರ್ಟ್ಸ್ನು ಹಂಗೆ ಓಪನ್ ಆಗಿ ಕೊಟ್ಟರೆ ಏನಾಗ್ಬೋದು, ಬೇರೆ FM ಸ್ಟೇಷನಲ್ಲಿ ಬ್ರಾಡ್ಕಾಸ್ಟ್ ಆಗುವಂತಹ ಯಾವುದೋ ಒಂದು
ಯಾವುದೋ ಒಂದು FM ಸ್ಟೇಷನಲ್ಲಿ ಒಂದು ದೇವ್ರ ಗೀತೆ ಓಡ್ತಾ ಇದೆ, ಇನ್ನೊಂದು FM ಸ್ಟೇಷನಲ್ಲಿ ಒಂದು ಡಪ್ಪಂಗುಚಿ ಸಾಂಗ್ ಓಡ್ತಾ ಇದೆ ಅಂತಂದರೆ ಎರಡು ಮಿಕ್ಸ್ ಆಗಿಬಿಟ್ಟು ಬಂದುಬಿಡುತ್ತೆ. ಹಾಗಾಗಿ ಒಂದು ನ್ಯಾಷನಲ್ ಹೈವೇಲಿ ಹೇಗೆ ಲೆಫ್ಟ್ ಲೇನ್, ಮಿಡಲ್ ಲೇನ್, ರೈಟ್ ಲೇನ್ ಅಂತ ಡಿವೈಡ್ ಮಾಡಿರ್ತಾರೆ. ಸ್ಲೋ ಮೂವಿಂಗ್ ಅನ್ನೋದು 2 ವೀಲರ್ಸ್ ಲೆಫ್ಟ್ ಲೇನಲ್ಲಿ ಹೋಗುತ್ತೆ, ಸ್ಲೋ ಮೂವಿಂಗ್ ವೆಹಿಕಲ್ಸ್ ಮಿಡಲ್ ಲೇನಲ್ಲಿ ಹೋಗುತ್ತೆ, ಫಾಸ್ಟ್ ಮೂವಿಂಗ್ ವೆಹಿಕಲ್ಸ್ ರೈಟ್ ಲೇನಲ್ಲಿ ಹೋಗುತ್ತೆ ಅಂತ. ಸೊ ಅದು ರೆಗ್ಯುಲೇಟ್ ಮಾಡೋಕ್ಕೋಸ್ಕರ ಅದೇ ರೀತಿ ಈ 25 ಮೆಗಾಹರ್ಟ್ಸ್ನ ಒಂದೊಂದು FM ಸ್ಟೇಷನ್ಗೂ 0.8 ಮೆಗಾಹರ್ಟ್ಸನ್ನು ಅಲೋಕೇಟ್ ಮಾಡಿ, ಬ್ಯಾಂಡನ್ನು ಅಲೋಕೇಟ್ ಮಾಡಿ ಅವರು ಅದರಲ್ಲಿ ಬ್ರಾಡ್ಕಾಸ್ಟ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಇದೊಂದು ರೆಗ್ಯುಲೇಷನ್ ಮೆಥಡ್. ಸೊ ಹಾಗಾದರೆ ಈ 25 ಮೆಗಾಹರ್ಟ್ಸಲ್ಲಿ 0.8 ಮೆಗಾಹರ್ಟ್ಸ್ ಅಂತ ಡಿವೈಡ್ ಮಾಡ್ಕೊಂಡು ಹೋದರೆ ಒಂದು ರೀಜನಲ್ಲಿ ಮ್ಯಾಕ್ಸಿಮಮ್ 30 FM ಸ್ಟೇಷನ್ಸ್ ಮಾತ್ರ ಇರೋಕ್ಕೆ ಸಾಧ್ಯ. ಸೊ ಹಾಗಾಗಿ ಈ ರೇಡಿಯೋ ವೇವ್ಸ್ ಆಗಲಿ, ಈ ಲೈಟ್ ವೇವ್ಸ್ ಆಗಲಿ, ಇದೆಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವೇನೆ. ಸೊ ಲೈಟಲ್ಲೂ ಸುಮಾರು ತರಹದ ಲೈಟ್ಸ್ ಇದೆ. ನಮಗೆ ಕಾಣುವಂಥದ್ದು ವಿಸಿಬಲ್ ಲೈಟು, ಅದ್ರ ಬಗ್ಗೆ ನಾನು ಹೇಳಿದೆ. ನಮಗೆ ಕಾಣದೇ ಇರೋವಂತಹ ಅಲ್ಟ್ರಾವೈಲೆಟ್ ಆಗಲಿ, ಎಕ್ಸ್ರೇ ಆಗಲಿ, ಇನ್ಫ್ರಾರೆಡ್, ಇದು ಸಹ ಲೈಟ್ ವೇವೇ, ಬಟ್ ನಮಗೆ ಕಾಣಲ್ಲ. ಈ ರೇಡಿಯೋ ವೇವ್ ಸಹ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವೇನೆ, ಅದು ನಮಗೆ ಕಾಣಲ್ಲ, ಬಟ್ ಇದು ಬೇರೆ ಫ್ರೀಕ್ವೆನ್ಸಿಯಲ್ಲಿ ಆಪ್ರೇಟ್ ಆಗುವಂಥದ್ದು, ಅದಕ್ಕೋಸ್ಕರ ನಮಗೆ ಕಾಣಲ್ಲ. ಸರಿ, ನಾವು ಇವಾಗ ರೇಡಿಯೋ ವೇವ್ ನೋಡಿದ್ವಿ, ಲೈಟ್ ವೇವ್ ನೋಡಿದ್ವಿ. ಹಾಗಾದರೆ ಈ ಮೊಬೈಲ್ ಬ್ಯಾಂಡ್, ಈ 2G 3G 4G ಹೇಳ್ತಿದ್ದೀವಲ್ಲ, ಇದು ಸಹ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವೇನೆ. ಬಟ್ ಏನು ವ್ಯತ್ಯಾಸ ಅಂದರೆ ಈ FM ಅನ್ನೋದು ಒಂದು ಲೋ ಫ್ರೀಕ್ವೆನ್ಸಿಲಿ ಆಪ್ರೇಟ್ ಆಗುವಂಥದ್ದು, ಅಂದರೆ 85 to 110 ಮೆಗಾಹರ್ಟ್ಸ್ ಅಂತ ಹೇಳಿದೆ. ಈ ಮೊಬೈಲ್ ಬ್ಯಾಂಡ್ ಅನ್ನೋದು 2G 3G 4G ಎಲ್ಲ ನೋಡಿದ್ರೆ ನಿಮಗೆ 800 700 ಮೆಗಾಹರ್ಟ್ಸ್ 800 ಮೆಗಾಹರ್ಟ್ಸ್ ಅಂತ ಹೇಳಿ ಹೈಯರ್ ಬ್ಯಾಂಡ್ ವಿಡ್ತಲ್ಲಿ, ಹೈಯರ್ ಬ್ಯಾಂಡಲ್ಲಿ ಆಪ್ರೇಟ್ ಆಗುವಂಥದ್ದು. ಹಾಗಾದರೆ ಈ ಲೋ ಬ್ಯಾಂಡ್ ವಿಡ್ತಲ್ಲಿ ಅಥವಾ ಲೋ ಬ್ಯಾಂಡಲ್ಲಿರುವಂತಹ ಫ್ರೀಕ್ವೆನ್ಸಿಗೂ ಹೈ ಫ್ರೀಕ್ವೆನ್ಸಿಗೂ ಏನು ವ್ಯತ್ಯಾಸ? ಸೊ ನಾನು ಮುಂಚೆ ಹೇಳ್ದಂಗೆ 1 ಸೆಕೆಂಡಲ್ಲಿ ಅದು ಎಷ್ಟು ವೇವ್ ಫಾರ್ಮ್ಸ್ ಕ್ರಿಯೇಟ್ ಮಾಡುತ್ತೆ ಅದ್ರ ಮೇಲೆ ಈ ಲೋ ಹಾಗೂ ಹೈ ಅನ್ನೋದು ಡಿಪೆಂಡ್ ಆಗಿರೋಂಥದ್ದು. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ 1 ಸೆಕೆಂಡಲ್ಲಿ 2 ವೇವ್ ಫಾರ್ಮ್ ಬಂತು ಅಂತಂದರೆ ಅದು 2 ಹರ್ಟ್ಸ್ ಅಂತ ಹೇಳಿದೆ. 1 ಸೆಕೆಂಡಲ್ಲಿ 5 ವೇವ್ ಬಂತು ಅಂತಂದರೆ ಅದು 5 ಹರ್ಟ್ಸ್ ಅಂತ ಹೇಳಿದೆ. ಸೊ ಇವಾಗ 2 ಹಾಗೂ 5 ಕಂಪೇರ್ ಮಾಡಿದ್ರೆ 2 ಚಿಕ್ಕದಲ್ವಾ, ಸೊ 2 ಅನ್ನೋದು ಲೋಯರ್ ಬ್ಯಾಂಡ್ ಆಗುತ್ತೆ, 5 ಅನ್ನೋದು ಹೈಯರ್ ಬ್ಯಾಂಡ್ ಆಗುತ್ತೆ. ಸೊ ನಾನು ಹೇಳ್ತಿರೋದೆಲ್ಲ ಎಕ್ಸಾಂಪಲ್ಗೆ, ರಿಯಾಲಿಟಿಲಿ ನೋಡಿದ್ರೆ ಎಲ್ಲ ಟ್ರಿಲಿಯನ್ಸ್ ಗಟ್ಟಲೆ ವೇವ್ ಫಾರ್ಮ್ಸ್ ಅನ್ನೋದಿರುತ್ತೆ. ಇದು ಅರ್ಥ ಆಗೋಕ್ಕೋಸ್ಕರ ನಾನು 2 3 ಅಂತ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇರೋದು. ಹಾಗಾಗಿ ಈ ರೇಡಿಯೋ ವೇವ್ ಅನ್ನೋದು ಲೋ ಫ್ರೀಕ್ವೆನ್ಸಿಯಲ್ಲಿ ಆಪ್ರೇಟ್ ಆಗುವಂಥದ್ದು, ಈ ಮೊಬೈಲ್ ಬ್ಯಾಂಡ್ ಏನಿದೆ ಅದು ಹೈ ಫ್ರೀಕ್ವೆನ್ಸಿಲಿ ಆಪ್ರೇಟ್ ಆಗುವಂಥದ್ದು. ಹಾಗಾದರೆ ಈ ಎರಡಕ್ಕೂ ಏನು ವ್ಯತ್ಯಾಸ ಬರುತ್ತೆ? ಲೋ ಫ್ರೀಕ್ವೆನ್ಸಿ ಅಂತ ಹೇಳ್ತಿದ್ದಂಗೆ ಅದರಿಂದ ಭಾಳ ಕಮ್ಮಿ ಡೇಟಾನೇ ಕ್ಯಾರಿ ಮಾಡೋಕ್ಕೆ ಸಾಧ್ಯ. ಸೊ ಕಮ್ಮಿ ಡೇಟಾ ಕ್ಯಾರಿ ಮಾಡೋದ್ರಿಂದ ಅದರಿಂದ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೋದು. ಬಟ್ ಹೈ ಬ್ಯಾಂಡ್ ಏನಿದೆ ಅದರಿಂದ ಜಾಸ್ತಿ ಡೇಟಾ ಕ್ಯಾರಿ ಮಾಡ್ಬೋದು, ಬಟ್ ಜಾಸ್ತಿ ಡೇಟಾ ಕ್ಯಾರಿ ಮಾಡೋದ್ರಿಂದ ಅದು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ FM ಹಾಗೂ ಈ ಮೊಬೈಲ್ ಬ್ಯಾಂಡ್ನ ನಾವು ಎಕ್ಸಾಂಪಲ್ ತೊಗೊಂಡ್ರೆ, ಈಗ FM ಸ್ವಲ್ಪ ಲೋ ಫ್ರೀಕ್ವೆನ್ಸಿ ಅಂತ ಹೇಳಿದೆ. ಸೊ ಲೋ ಫ್ರೀಕ್ವೆನ್ಸಿ ಅನ್ನೋದ್ರಿಂದ ಈ ಬೆಂಗಳೂರಲ್ಲಿರೋ FM ಸ್ಟೇಷನು ತಮಿಳ್ನಾಡು ಬಾರ್ಡರ್ ತನಕನೂ ಅದರ ಸಿಗ್ನಲ್ ಹೋಗುತ್ತೆ, ಆ ಕಡೆ ಆಂಧ್ರ ಬಾರ್ಡರ್ ತನಕನೂ ಸಿಗ್ನಲ್ ಹೋಗುತ್ತೆ. ಏನಕ್ಕೆ ಅಂದರೆ ಲೋ ಫ್ರೀಕ್ವೆನ್ಸಿ, ಕಮ್ಮಿ ಡೇಟಾ, ಲಾಂಗ್ ಡಿಸ್ಟೆನ್ಸ್. ಬಟ್ ಮೊಬೈಲ್ ಬ್ಯಾಂಡ್ ತುಂಬ ಡೇಟಾ ಕ್ಯಾರಿ ಮಾಡುತ್ತೆ, ಏನಕ್ಕೆ ಅಂದರೆ ಹೈ ಫ್ರೀಕ್ವೆನ್ಸಿ, ಬಟ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಲ್ಲ. ಅದಕ್ಕೋಸ್ಕರನೇ ಈ GSM ಅಂದರೆ 2G 3G ಮೊಬೈಲ್ ಬ್ಯಾಂಡಲ್ಲೆಲ್ಲ ಸುಮಾರು ಟವರ್ಸನ್ನು ಒಂದೊಂದು ಡಿಸ್ಟೆನ್ಸಲ್ಲಿ ಪ್ಲೇಸ್ ಮಾಡ್ತಾ ಹೋಗ್ತಾ ಇರ್ತಾರೆ. ಅದು ಕಾರಣ ಇದರಿಂದ ತುಂಬ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಈ ಟವರ್ ಮೂಲಕ ಆ ಡೇಟಾವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಲಾಂಗ್ ಡಿಸ್ಟೆನ್ಸ್ಗೆ ತೊಗೊಂಡೋಗ್ಬೇಕು ಅಂತ ಹೇಳಿ ಟವರ್ಸನ್ನು ಸೆಟಪ್ ಮಾಡ್ತಾರೆ. ಈ 5G ಅನ್ನೋದು ಇರೋದ್ರಲ್ಲೇ ತುಂಬ ಹೈಯರ್ ಫ್ರೀಕ್ವೆನ್ಸಿಲಿ ಆಪ್ರೇಟ್ ಆಗುವಂಥ ಒಂದು ಟೆಕ್ನಾಲಜಿ. ಈ 5G ಸ್ಪೆಕ್ಟ್ರಮನ್ನು 3 ಭಾಗವಾಗಿ ಡಿವೈಡ್ ಮಾಡ್ತಾರೆ, ಅಂದರೆ ಲೋ ಬ್ಯಾಂಡ್, ಮಿಡ್ ಬ್ಯಾಂಡ್, ಹೈ ಬ್ಯಾಂಡ್ ಅನ್ನೋದು. ಸೊ ಲೋ ಬ್ಯಾಂಡ್ ಅಂದ್ರೇನು? ಲೋ ಬ್ಯಾಂಡ್ ಅಂದರೆ ಎನಿಥಿಂಗ್ ಅಂಡರ್ 1 GHz, ಅಂದರೆ 600 ಮೆಗಾಹರ್ಟ್ಸ್ ಆಗಲಿ, 700 800 ಮೆಗಾಹರ್ಟ್ಸ್, ಇದೆಲ್ಲ ಲೋ ಬ್ಯಾಂಡಿಗೆ ಬರುತ್ತೆ. ಮಿಡ್ ಬ್ಯಾಂಡ್ ಅಂತ ತೊಗೊಂಡ್ರೆ 1 GHz ಇಂದ 6 GHz ಇದೆಯಲ್ಲ, ಅದನ್ನು ಮಿಡ್ ಬ್ಯಾಂಡ್ ಅಂತ ಹೇಳ್ತಾರೆ. ಹೈ ಬ್ಯಾಂಡ್ ಅಂದರೆ 24 GHz ಇಂದ 40 GHz ಇದೆಯಲ್ಲ, ಅದನ್ನು ಹೈ ಬ್ಯಾಂಡ್ ಅಂತ ಹೇಳ್ತಾರೆ. ಇವಾಗ ಏನು ಈ ಆಕ್ಷನ್ ನಡೀತಾ ಇದೆ 5Gದು ಟೆಂಡರ್ ನಡೀತಾ ಇದೆ, ಇದು ಹೈ ಬ್ಯಾಂಡ್ ವಿತ್ ಹೈ ಫ್ರೀಕ್ವೆನ್ಸಿನ ಈ 24 GHz ಇಂದ 40 GHz ಏನಿದೆ, ಇದರ ಟೆಂಡರ್ ಇವಾಗ ನಡೀತಾ ಇರೋದು. ಇದರಲ್ಲಿ ಏರ್ಟೆಲ್, ವೋಡಫೋನ್ ಐಡಿಯಾ, ಜಿಯೋ, ಅದಾನಿ ಗ್ರೂಪ್ ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಸೊ ಈ ಹೈ ಬ್ಯಾಂಡ್ ವಿತ್ 5G ಸ್ಪೆಕ್ಟ್ರಮ್ ಏನು ಹೇಳ್ತಾ ಇದ್ದೀನಿ, ಇದೇ ಈ ಮಿಲಿಮೀಟರ್ ವೇವ್ ಅಂತ ಹೇಳ್ತಾರೆ ಇದನ್ನು. ಏನಕ್ಕೆ ಅಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಿದ್ದಂಗೆ 1 ಸೆಕೆಂಡ್ ಒಳಗಡೆ ಸುಮಾರು ವೇವ್ಸ್ ಬಂದರೆ ಮಾತ್ರ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ವೇವ್ ಲೆಂತ್ ಕಮ್ಮಿ ಆಗ್ತಾ ಆಗ್ತಾ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಸೈನ್ಸಲ್ಲಿ ಕೂಡ ಕೇಳಿರ್ತೀವಿ, ಫ್ರೀಕ್ವೆನ್ಸಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೇವ್ ಲೆಂತ್ ಅಂತ. ಸೊ ವೇವ್ ಲೆಂತ್ ಕಮ್ಮಿ ಆಗ್ತಿದ್ದಂಗೆ ಫ್ರೀಕ್ವೆನ್ಸಿ ಜಾಸ್ತಿ. ಸೊ 5G ಇರೋದ್ರಲ್ಲೇ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಲ್ವಾ, ಸೊ ಅದರ ವೇವ್ ಲೆಂತ್ ಏನಿದೆ ತುಂಬ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರನೇ 5Gನ ಮಿಲಿಮೀಟರ್ ವೇವ್ ಅಂತ ಹೇಳ್ತಾರೆ. ಸೊ ನಾನು ಮುಂಚೆ ಹೇಳ್ದಂಗೆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಿದ್ರೆ ವೇವ್ ಲೆಂತ್ ಕಮ್ಮಿ ಆಗುತ್ತೆ ಅಂತ ಹೇಳಿದೆ. ಸೊ ಫ್ರೀಕ್ವೆನ್ಸಿ ಜಾಸ್ತಿ ಆದರೆ ಏನು ಪ್ರಾಬ್ಲಮ್ಮು, ಡೇಟಾ ತುಂಬ ಕ್ಯಾರಿ ಮಾಡ್ಬೋದು, ಬಟ್ ಶಾರ್ಟ್ ಡಿಸ್ಟೆನ್ಸ್ ಮಾತ್ರ ಕ್ಯಾರಿ ಮಾಡೋಕ್ಕೆ ಸಾಧ್ಯ. ಸೊ 5G ಅಂತ ಅಂತಿದ್ದಂಗೆ ತುಂಬ ಫಾಸ್ಟ್ ಇರಬೇಕು, ವೀಡಿಯೋ ಅಪ್ಲೋಡ್ ಡೌನ್ಲೋಡ್ ತುಂಬ ಫಾಸ್ಟಾಗಿ ಆಗಬೇಕು. ಅದರಲ್ಲಿ ಸುಮಾರು IoT ಅಪ್ಲಿಕೇಶನ್ಸ್ ಫ್ಯೂಚರಲ್ಲಿ ಬರುತ್ತೆ 5Gನಲ್ಲಿ. ಹಾಗಿರಬೇಕಾದ್ರೆ ತುಂಬ ಹೈಟೆಕ್, ಹೈ ಕ್ವಾಲಿಟಿ ಡೇಟಾನ ಇದು ಕ್ಯಾರಿ ಮಾಡೋಕ್ಕೆ ಸಾಧ್ಯ. ಏನಕ್ಕೆ ಅಂದರೆ ಇದು ಮಿಲಿಮೀಟರ್ ವೇವ್ ತುಂಬ ಚಿಕ್ಕದು, ತುಂಬ ಕಮ್ಮಿ ವೇವ್ ಲೆಂತ್ ಇರೋದ್ರಿಂದ ಫ್ರೀಕ್ವೆನ್ಸಿ ಜಾಸ್ತಿ ಇದ್ದರೆ ತುಂಬ ಡೇಟಾನ ಈ 5Gಯಿಂದ ಕ್ಯಾರಿ ಮಾಡೋಕ್ಕೆ ಸಾಧ್ಯ. ಬಟ್ ತುಂಬ ಡೇಟಾ ಕ್ಯಾರಿ ಮಾಡೋದ್ರಿಂದ ಇದರಿಂದ ಲಾಂಗ್ ಡಿಸ್ಟೆನ್ಸ್ ಹೋಗೋಕ್ಕೆ ಸಾಧ್ಯ ಇಲ್ಲ.
ಸೊ ಅದಕ್ಕೆ ಏನು ಮಾಡ್ತಾರೆ, ಈ 5Gನಲ್ಲಿ ಈ 4Gನಲ್ಲಿ ಹೇಗೆ ಟವರ್ಸ್ ಎಲ್ಲ ಪ್ಲೇಸ್ ಮಾಡಿರ್ತಾರೋ 5Gನಲ್ಲಿ ಅದಕ್ಕಿಂತ ಜಾಸ್ತಿ ಟವರ್ಸನ್ನು ಪ್ಲೇಸ್ ಮಾಡುವಂಥ ಅವಶ್ಯಕತೆ ಬರುತ್ತೆ. 4Gಕ್ಕಿಂತ 5G ಹೈ ಫ್ರೀಕ್ವೆನ್ಸಿ ಅನ್ನೋದ್ರಿಂದ. ಬಟ್ ನಾವು 4G 2G 3G ಎಲ್ಲ ನೋಡಿದ್ರೆ ದೊಡ್ಡ ದೊಡ್ಡ ಟವರ್ಸ್ ನೋಡ್ತಿದ್ದೀವಲ್ಲ, 5Gನಲ್ಲಿ ಆ ಥರ ದೊಡ್ಡ ಟವರ್ಸ್ ಇಲ್ಲದೆ ಒಂದು ತರಹದ ಡಿಸೈನನ್ನು ಮಾಡಿದ್ದಾರೆ. ಮೈಕ್ರೋ ಸೆಲ್ಸ್ ಅಂತ ಹೇಳ್ತಾರೆ. ಚಿಕ್ಕ ಚಿಕ್ಕ ಟವರ್ಸನ್ನು ಎಲ್ಲ ಕಡೆ ಪ್ಲೇಸ್ ಮಾಡುವಂತಹ ಅವಶ್ಯಕತೆ ಅನಿವಾರ್ಯತೆ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ಈ 5Gನ ಹೈ ಫ್ರೀಕ್ವೆನ್ಸಿ ಬ್ಯಾಂಡ್ ಸ್ಪೆಕ್ಟ್ರಮ್ ಇದೆಯಲ್ಲ, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡುವಂತಹ ವೋಡಫೋನ್ ಐಡಿಯಾ ಆಗಲಿ, ರಿಲಯನ್ಸ್ ಜಿಯೋ, ಏರ್ಟೆಲ್, ಅದಾನಿ ಗ್ರೂಪ್ ಇವರೆಲ್ಲ ಇದಕ್ಕೇನೆ ಇವಾಗ ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಈ ಟೆಂಡರ್ಗೆ ಅವರು ಅರ್ನೆಸ್ಟ್ ಮನಿ ಡೆಪಾಸಿಟ್ ಅಂತ ಕೊಟ್ಟಿದ್ದಾರೆ, ಅಂದರೆ EMD ಅಂತ. EMD ಅಂದರೆ ಏನು ಅಂದರೆ, ನಾವು ಇವಾಗ ಒಂದು ಮನೆ ಕೊಂಡ್ಕೋಬೇಕು ಅಂದರೆ ಬಿಲ್ಡರ್ಗೆ ಒಂದು ಟೋಕನ್ ಅಡ್ವಾನ್ಸ್ ಅಂತ ಕೊಡ್ತೀವಲ್ಲ, ಅದೇ ರೀತಿ ಈ ಟೆಂಡರಲ್ಲಿ EMD ಅಂತ ಹೇಳ್ತಾರೆ, ಅರ್ನೆಸ್ಟ್ ಮನಿ ಡೆಪಾಸಿಟ್ ಅಂತ. ಈ ಜಿಯೋ ಈ ಸ್ಪೆಕ್ಟ್ರಮ್ನ ಕೊಂಡ್ಕೊಳ್ಳೋಕ್ಕೆ ಆಲ್ರೆಡಿ ಅವ್ರು ಕೊಟ್ಟಿರುವಂತಹ EMD ಎಷ್ಟು ಅಂದರೆ 14,000 ಕೋಟಿ. ಏರ್ಟೆಲ್ ಕೊಟ್ಟಿರೋಂಥದ್ದು 5,500 ಕೋಟಿ. ವೋಡಫೋನ್ ಐಡಿಯಾ ಕೊಟ್ಟಿರೋದು 2,600 ಕೋಟಿ. ಅದಾನಿ ಗ್ರೂಪ್ ಕೊಟ್ಟಿರೋದು 100 ಕೋಟಿ. ಸೊ ಅದಾನಿ ಗ್ರೂಪಿಗೆ ಇಲ್ಲಿ ರಿಕ್ವೈರ್ಮೆಂಟ್ ಜಾಸ್ತಿ ಇಲ್ಲ. ಮೇ ಬಿ ಅವ್ರು ಪ್ರೈವೇಟಾಗಿ ಅವ್ರ ಕಂಪನೀಸ್ಗೋಸ್ಕರ ಮೇ ಬಿ ಆ ಸ್ಪೆಕ್ಟ್ರಮ್ ತುಂಬ ಕಮ್ಮಿ ಸ್ಪೆಕ್ಟ್ರಮನ್ನು ಅವ್ರು ಬಳಸ್ಕೋಬೋದು. ಬಟ್ ಈ 3 ಟೆಲಿಕಾಮ್ ಆಪ್ರೇಟರ್ಸ್ ಇದಾರಲ್ಲ, ವೋಡಫೋನ್ ಐಡಿಯಾ, ಜಿಯೋ, ಏರ್ಟೆಲ್ ಅಲ್ಲ, ಇವ್ರಿಗಿದು ಅನಿವಾರ್ಯತೆ. ಇವರು ಕೋಟ್ಯಾನುಗಟ್ಟಲೆ ಸಬ್ಸ್ಕ್ರೈಬರ್ಸ್ಗೆ ಸರ್ವಿಸ್ ಕೊಡಬೇಕಾಗತ್ತೆ. ಸೊ ಇವರಿಗೆ ತುಂಬ ಸ್ಪೆಕ್ಟ್ರಮ್ ಬೇಕಾಗತ್ತೆ. ಅದಕ್ಕೋಸ್ಕರ ಇವರು ಜಾಸ್ತಿ ಅರ್ನೆಸ್ಟ್ ಮನಿ ಡೆಪಾಸಿಟ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಹಿಂದೆ ನಡೆದಿರ್ತಕ್ಕಂಥ ಸ್ಪೆಕ್ಟ್ರಮ್ ಆಪ್ಷನ್ಗೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ, ಆವಾಗೆಲ್ಲ ಒಂದು ಸ್ಪೆಕ್ಟ್ರಮ್ ತೊಗೊಂಡ್ರೆ ಅದರ ವ್ಯಾಲಿಡಿಟಿ ನೋಡಿದ್ರೆ ನಿಮಗೆ 5 ವರ್ಷ, ಬಟ್ ಇದರ ವ್ಯಾಲಿಡಿಟಿ 20 ವರ್ಷ. ಸೊ 20 ವರ್ಷದ ಕೊನೆಯಲ್ಲಿ ಭಾರತ ಸರ್ಕಾರಕ್ಕೆ 4.25 ಲಕ್ಷ ಕೋಟಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಏನಿದೆ ಈ ದುಡ್ಡು, ಟೆಂಡರಲ್ಲಿ ಒಂದು ದುಡ್ಡು ಫೈನಲೈಸ್ ಆಗುತ್ತಲ್ಲ, ಒಂದು ಆ ಅಮೌಂಟ್ನ ಒಟ್ಟಿಗೆ ಒಂದು ಶಾರ್ಟಲ್ಲಿ ಈ ಕಂಪನೀಸ್ ಎಲ್ಲ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅದಕ್ಕೆ ಅವರು 20 ಇನ್ಸ್ಟಾಲ್ಮೆಂಟ್ಸಲ್ಲಿ, ಅಂದರೆ ವರ್ಷ ಇನ್ಸ್ಟಾಲ್ಮೆಂಟ್ ಕಟ್ತಾ ಹೋಗ್ಬೋದು. ಒಂದು ವೇಳೆ ಈ 20 ವರ್ಷದಲ್ಲಿ ಯಾವುದಾದ್ರು ಒಂದು ಟೆಲಿಕಾಮ್ ಆಪ್ರೇಟರ್ ಇಲ್ಲ, ನಮ್ಮಿಂದ ಮುಂದುವರ್ಸೋಕ್ಕೆ ಸಾಧ್ಯ ಇಲ್ಲ, ನಮ್ಮಿಂದ ಕಟ್ಟೋಕ್ಕೆ ಸಾಧ್ಯ ಇಲ್ಲ, ನಾವು ಈ ಬಿಸ್ನೆಸ್ಸಿಂದ ಆಚೆ ಬರ್ತೀವಿ ಅಂತ ಹೇಳಿದ್ರೆ ಅವರು 10 ವರ್ಷದ EMIಯನ್ನು ಪೆನಾಲ್ಟಿಯಾಗಿ ಗೌರ್ಮೆಂಟಿಗೆ ಕೊಡಬೇಕಾಗತ್ತೆ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಸ್ಪೆಕ್ಟ್ರಮ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಫ್ರೀಕ್ವೆನ್ಸಿ ಅದು ಹೇಗೆ ಮೆಷರ್ ಆಗುತ್ತೆ, ವೇವ್ ಲೆಂತ್ ಅಂದರೆ ಏನು, ಮಿಲಿಮೀಟರ್ ವೇವ್ಸ್ ಅಂದರೆ ಏನು, 5G, ಮೊಬೈಲ್ ಬ್ಯಾಂಡ್, ರೇಡಿಯೋ ವೇವ್, ಲೈಟ್ ವೇವ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋನ ನಾನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.